ಇನ್ನು ಇತ್ತ ರಾಜ್ಯದಲ್ಲಿ ದರ ಏರಿಕೆ ದಂಗಲ್ ತಾರಕಕ್ಕೇರಿದೆ. ಒಂದಾದ ಮೇಲೊಂದರಂತೆ ಬೆಲೆ ಏರಿಕೆ ಶಾಕ್ ಕೊಡ್ತಾ ಇರುವಂತ ಸರ್ಕಾರದ ವಿರುದ್ಧ ಜನ ದಂಗೆ ಎದ್ದಿದ್ದಾರೆ. ಬೆಲೆ ಏರಿಕೆಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದೆ. ಕಾಂಗ್ರೆಸ್ ನಾಯಕರಂತೂ ಈ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಕೆಲ ರೀಸನ್ಸ್ಗಳನ್ನು ಹೇಳ್ತಿದ್ದಾರೆ. ಬೆಳಿಗ್ಗೆ ಹಾಲು ಕುಡಿಯೋಣ ಅಂದ್ರೆ ದುಬಾರಿ, ಬಿಸಿಲು ಸ್ವಲ್ಪ ಮೊಸರು ಮಜ್ಜಿಗೆ ಕುಡಿಯೋಣ ಅಂದ್ರೆ ಅದೂ ತುಟ್ಟಿ, ಮನೆಯಲ್ಲಿರೋ ಕಸ ಬಿಸಾಡೋಣ ಅಂದ್ರೆ ಅದಕ್ಕೂ ದುಡ್ಡು ಕೊಡಬೇಕು, ಟ್ರಾಫಿಕ್ ಮೆಟ್ರೋದಲ್ಲಿ ಆಫೀಸ್ಗೆ ಹೋಗೋಣ ಅಂದ್ರೆ ಈಗಾಗಲೇ 1.5 ತಿಂಗಳಿಂದ ಮೆಟ್ರೋ ದರ ಕೂಡ ದುಬಾರಿಯಾಗಿದೆ. ಇದ್ಯಾವುದು ಬೇಡಪ್ಪ ಊರ್ ಬಿಟ್ಟು ಹೋಗೋಣ ಅಂದ್ರೆ ಹೆದ್ದಾರಿಯಲ್ಲೂ ಹೆಚ್ಚು ಟೋಲ್ ಪೀಕ್ತಾರೆ. ಇದೆಲ್ಲದರ ಮೇಲೆ ರಾತ್ರಿಯಿಂದಲೇ ಡೀಸೆಲ್ ಮೇಲೂ 2 ರೂಪಾಯಿ ಬರೆ ಹಾಕ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಬೇಡಪ್ಪ ಬೇಡ, ಈ ಸರ್ಕಾರದ ಸಹವಾಸ ಬೇಡ ಅಂತ ಜನ ದಂಗೆ ಎದ್ದಿದ್ದಾರೆ. ಬಿಜೆಪಿಯು ಬೀದಿಗಿಳಿದು ಹೋರಾಟ ನಡೆಸ್ತಿದೆ. ಡೀಸೆಲ್ ರೇಟ್ ಜಾಸ್ತಿ ಮಾಡೋಣ, ಹಾಲಿನ ರೇಟ್ ಜಾಸ್ತಿ ಮಾಡೋಣ, ಎಣ್ಣೆ ರೇಟ್ ಜಾಸ್ತಿ ಮಾಡೋಣ, ತರಕಾರಿ ರೇಟ್ ಜಾಸ್ತಿ ಮಾಡೋಣ, ಬೇಳೆ ರೇಟ್ ಟ್ಯಾಕ್ಸ್ ಜಾಸ್ತಿ ಮಾಡೋಣ, ಟೋಲ್ ಜಾಸ್ತಿ ಮಾಡೋಣ. ಯಾರೇ ಕೊಡೋದು ಎಲ್ಲ ಲಾರಿಯರ್ ತಲೆ ಮೇಲೆ ಹಾಕ್ಬಿಟ್ಟು ಅವ್ರು ಯಾಕ್ರಿ ಸರ್ಕಾರ ಇಲ್ಲಿ ತಳಿಕೆ. ಬಿಜೆಪಿ ಸರ್ಕಾರಕ್ಕಿಂತ ಇವ್ರು ಒಳ್ಳೆಯರು ಅಂತ ಓಟ್ ಹಾಕಿರೋ ಜನ ಅವ್ರಿಗಿಂತ ಇವ್ರು ಜಾಸ್ತಿ ಆಗ್ಬಿಟ್ಟವ್ರು, ಕಳ್ಳರಾಗ್ಬಿಟ್ಟವ್ರು ಇವರು. 90 ರೂಪಾಯಿ ಹೆಚ್ಚು ಮಾಡಿರುವ ಸರ್ಕಾರಕ್ಕೆ ಅಲಿಬಾಬಾ ಮತ್ತು ಕಾಂಗ್ರೆಸ್ಸಿನ ಕಳ್ಳರು, ದಯವಿಟ್ಟು ನಿಮ್ಮ ಎಸಿ ರೂಮ್ ಇಂದ ಹೊರಗಡೆ ಬನ್ನಿ. ಅವ್ರಿಗೆ ಅಭಿವೃದ್ಧಿಗೆ ಹಣ ಇಲ್ಲ. ಸುಳ್ಳೇಳಿನೂ ಒಂದು ಸರ್ಕಾರ ಮಾಡಬಹುದು ಅಂತ ಸಾಬೀತುಪಡಿಸಿದವ್ರು ಯಾರಾದ್ರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರು. ಆಡು ಮುಟ್ಟದ ಸೊಪ್ಪಿಲ್ಲ, ಹಾಗೆ ಸಿದ್ದರಾಮಯ್ಯನವರು ಸರ್ಕಾರ ಹಾಕದೇ ಇರುವ ತೆರಿಗೆಯೇ ಇಲ್ಲ. ಹಾಲು ಮೊಸರು ಏರಿಕೆ ಆಯ್ತು, ಡೀಸೆಲ್ 2 ರೂಪಾಯಿ ಹೆಚ್ಚಾಯ್ತು. ಡೀಸೆಲ್ ದರ ಏರಿಕೆ ಎಫೆಕ್ಟ್, ಸಿಲಿಂಡರ್ ತರಕಾರಿ ಬೆಲೆಗೂ ಬೀಳುತ್ತೆ ಪೆಟ್ಟು. ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಕಾಸು ಕಾಸು ಕಾಸು. 1,000 ರೂಪಾಯಿ ಖರ್ಚಾಗ್ತಿದ್ದ ಕಡೆ 2,000 ರೂಪಾಯಿ ನೀರಿನಲ್ಲಿ ಕೈ ತೊಳೆದಂತೆ ಹೋಗ್ತಿದೆ. ಹಾಲು ಮೊಸರಿನ ದರ ಏರಿಕೆ ಬಳಿಕ ಡೀಸೆಲ್ ದರವನ್ನು ಏರಿಸಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿನ್ನೆ ರಾತ್ರಿಯಿಂದಲೇ ಅನ್ವಯವಾಗುವಂತೆ 2 ರೂಪಾಯಿ ಹೆಚ್ಚಿಸಿದೆ. ಅರೆ ಡೀಸೆಲ್ ತಾನೆ, ಲಾರಿ ಬಸ್ಸು ಕಾರ್ ಇರೋರ್ಗೆ ಎಫೆಕ್ಟ್ ಆಗುತ್ತೆ, ನಮ್ಗೇನಾಗಲ್ಲ ಬಿಡಿ ಅಂತ ಅಂದ್ಕೊಳ್ಬೇಡಿ. ಡೀಸೆಲ್ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ಮೇಲೂ ಎಫೆಕ್ಟ್ ಆಗುತ್ತೆ. ಮತ್ತೊಂದು ದರ ಬಿಸಿಗೆ ಸಜ್ಜಾಗಿ. ಡೀಸೆಲ್ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗೋದು ಗ್ಯಾರಂಟಿ ಅಂತ ಲಾರಿ ಮಾಲೀಕರು ಹೇಳ್ತಿದ್ದಾರೆ. ಅದು ಹೇಗೆ ಅಂದ್ರೆ ಬೆಂಗಳೂರಿಗೆ ಲಾರಿಗಳಿಂದ ಲೋಡ್ ಗಟ್ಲೆ ಸರಕು ಸಾಗಾಟವಾಗುತ್ತೆ. ಡೀಸೆಲ್ ದರ ಏರಿಕೆಯಿಂದ ಲಾರಿ ಸರಕು ಸಾಗಾಟ ವೆಚ್ಚ ಏರಿಕೆಯಾಗುತ್ತೆ. ಸಾಗಾಟ ವೆಚ್ಚ ಏರಿಕೆಯಿಂದಾಗಿ ಧಾನ್ಯ, ಹಣ್ಣು, ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಸೇರಿ ತರಕಾರಿ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ಅಲ್ಲದೆ ಗೋಧಿ, ಅಕ್ಕಿ, ದ್ವಿದಳ ಧಾನ್ಯಗಳ ಬೆಲೆ ಜೊತೆಗೆ ವಿವಿಧ ಮಾದರಿಯ ಅಡುಗೆ ಎಣ್ಣೆ, LPG ಸಿಲಿಂಡರ್ಗಳ ಸಾಗಣೆ ವೆಚ್ಚ ಏರಿಕೆಯಾದ್ರೂ ಅಚ್ಚರಿ ಪಡಬೇಕಿಲ್ಲ. ಅಲ್ಲದೆ ರಿಯಲ್ ಎಸ್ಟೇಟ್ ಮೇಲೂ ಪರಿಣಾಮವಾಗೋ ಸಾಧ್ಯತೆ ಇದ್ದು ಸಿಮೆಂಟ್, ಉಕ್ಕು, ಇಟ್ಟಿಗೆ, ಮರಳಿನ ದರ, ಕೊರಿಯರ್ ಸೇವೆ, ಚಹಾ, ಕಾಫಿ, ಪಾನೀಯಗಳು, ಬಟ್ಟೆ, ಪಾದರಕ್ಷೆ ಸೇರಿ ಇತರೆ ಉತ್ಪನ್ನಗಳ ದರವು ಹೆಚ್ಚಳವಾಗೋ ಸಾಧ್ಯತೆ ಇದೆ. ಆವಾಗ ಡೀಸೆಲ್ ಬೆಲೆಗಳು ಜಾಸ್ತಿ ಆಗುತ್ತೋ ಸಾಗಾಣಿಕಾ ವೆಚ್ಚ ಜಾಸ್ತಿ ಆಗುತ್ತೆ. ಸಾಗಾಣಿಕಾ ವೆಚ್ಚ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆದಾಗ ಇಮಿಡಿಯೇಟ್ ಆಗಿ ತರಕಾರಿ ಬೆಲೆ ಆಗಿರ್ಬೋದು, ಹಾಲು ಬೆಲೆಗಳಾಗಿರ್ಬೋದು, ದಿನನಿತ್ಯ ಬಳಸುವ ಎಲ್ಲ ವಸ್ತುಗಳ ಬೆಲೆಗಳ ಏರಿಕೆಗೆ ಖಂಡಿತವಾಗ್ಲೂ ಇದು ಕಾರಣ ಆಗುತ್ತೆ. ಈ ಫ್ರೀ ಬೀಸ್ಗಳನ್ನು ಕೊಡುವ ಬದಲಾಗಿ ಜನರ ಕೈಲಿ ಕೆಲಸ ಕೊಟ್ಟು ಅವರನ್ನು ದುಡಿಯುವಂತೆ ಮಾಡುವ ಸರ್ಕಾರ ಆಗೋವರೆಗೂ ಕೂಡ ಈ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗೋದಿಲ್ಲ. ಅದು ತರಕಾರಿ ಇರಬಹುದು, ಹಣ್ಣುಗಳಿರಬಹುದು, ಎಣ್ಣೆ ಕಾಳುಗಳಿರಬಹುದು, ಆ ಮೂಲಕ ಬರುವಂತಹ ಎಲ್ಲ ರೀತಿಯಾದಂತಹ ಕಾಳುಗಳಿಂದ ಬರುವಂತಹ ಆಯಿಲ್ಸ್ಗಳಿರಬಹುದು, ಇವುಗಳ ಎಲ್ಲ ಬೆಲೆಗಳು ಕೂಡ ಏರುತ್ತವೆ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಅಹೋರಾತ್ರಿ ಧರಣಿ. ರಾಜ್ಯ ಸರ್ಕಾರ ಸಾಲು ಸಾಲು ದರ ಏರಿಕೆ ಮಾಡಿರೋದನ್ನ ಖಂಡಿಸಿ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸುತ್ತಿದೆ.
ಫ್ರೀಡಂ ಪಾರ್ಕ್ನಲ್ಲಿ ರಣಕಹಳೆ ಮೊಳಗಿಸಿರೋ ಕೇಸರಿ ಕಲಿಗಳು ಹಾಲಿನ ಕ್ಯಾನ್ ಹಿಡಿದು ಘೋಷಣೆ ಕೂಗಿದ್ದಾರೆ. ಸಿಎಂ ಡಿಸಿಎಂ ಮುಖವಾಡ ಧರಿಸಿ ಭಿಕ್ಷೆ ಬೇಡೋ ರೀತಿ ಅಣಕು ಪ್ರದರ್ಶನ ಮಾಡಿದ್ದಾರೆ. ಅಹೋರಾತ್ರಿ ಧರಣಿಯಲ್ಲಿ ಮಾತನಾಡಿದ ಕೇಸರಿ ಕಲಿಗಳು ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ನಿಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಲ್ಲ. ನಾಡಿನ ಜನತೆ, ಯಾವ ಜನತೆ ನಿಮಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ, ಆ ಜನರ ಕಣ್ಣಿಗೆ ಮಣ್ಣನ್ನ ಇರಿಸ್ತಾ ಇರ್ತಕ್ಕಂಥ ಸರ್ಕಾರ ನಿಮ್ಮ ಸರ್ಕಾರ. ನುಡಿದಂತೆ ನಡೆದ ಸರ್ಕಾರ ಅಲ್ಲ. ಡೀಸೆಲ್ ಬೆಲೆ ಒಂದೇ ಏರಿಕೆ ಆಗಲ್ಲ. ಈಗ ತರಕಾರಿ, ದಿನಿಸು ಎಲ್ಲನೂ ಕೂಡ ಏರಿಕೆ ಆಗೋತತೆ. ಅಂದರೆ ನಾನು ಬಡ್ಜೆಟಲ್ಲೇ ಭಾಷಣ ಮಾಡಬೇಕಾದ್ರೆ ಹೇಳಿದ್ದೆ ವಿಧಾನಸಭೆಯಲ್ಲಿ, ಇನ್ನು ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ. ಈಗ ಮಾರಿ ಹಬ್ಬವನ್ನು ಒಂದೊಂದೇ ರಾಜ್ಯದ ಜನಗಳ ಮೇಲೆ ಏರ್ತಾ ಇದ್ದಾರೆ. ಈ ಸರ್ಕಾರ ದುರುಳರ ಸರ್ಕಾರ, ಮೋಸ. ಇನ್ನು ಅತ ಮಂಡ್ಯದಲ್ಲಿ ವಾಹನ ಸವಾರರಿಗೆ ದಾಸವಾಳ ಹೂ, ಚಾಕ್ಲೇಟ್ ಕೊಡೋ ಮೂಲಕ ಸರ್ಕಾರ ಜನರ ಕಿವಿಗೆ ಹೂ ಇಟ್ಟಿದೆ ಅಂತ ಬಿಜೆಪಿ ಕಾರ್ಯಕರ್ತರು ವ್ಯಂಗ್ಯವಾಡಿದ್ದಾರೆ, ವಿಭಿನ್ನವಾಗಿ ಪ್ರತಿಭಟಿಸಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಸೇರಿ ಸಚಿವರು ಬೆಲೆ ಏರಿಕೆ ಸಮರ್ಥಿಸಿಕೊಂಡಿದ್ದಾರೆ. ರೈತರು ಬದುಕಬೇಕು, ಸಂಬಳ ಕೊಡಬೇಕು ಅನಿವಾರ್ಯ ಅಂದಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಕಾರಣ ಅಂತ ದೆಹಲಿಯತ್ತ ಬೊಟ್ಟು ಮಾಡಿದ್ದಾರೆ. ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದಾ? ಇವ್ರು ಬೂಸ, ಪೆಟ್ರೋಲು, ಡೀಸೆಲ್ ಬೆಲೆ ಎಲ್ಲ ಕಡಿಮೆ ಮಾಡಲಿ, ಅವರೆಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ. ಸೊ ರೈತರ ವಿರೋಧಿ ಬಿಜೆಪಿ ಅನ್ನೋದಕ್ಕೆ ಇದೇ ಸಾಕ್ಷಿ. ದುಡ್ಡು ಕೊಡ್ಲಿಲ್ಲ ಅನ್ನೋ, ಸಂಬಳ ಕೊಡ್ಲಿಲ್ಲ ಅಂತ ಹೇಳ್ತೀರಿ. ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ. ಎಲ್ಲಿಂದ ಆಗಿದೆ? ಮೂಲತಃ ಕೇಂದ್ರ ಸರ್ಕಾರದ ನೀತಿಗಳು ಇವತ್ತು ಬೆಲೆ ಏರಿಕೆಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಿದ್ದಾವೆ. ಇಡೀ ದೇಶದಲ್ಲೇ ಆಗಿದೆ, ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಈಗ ಅಲ್ಲಿ ಜಾಸ್ತಿ ಆಗಿರೋದಕ್ಕೆ ತಾನೇ ಇಲ್ಲೂ ಜಾಸ್ತಿ ಆಗ್ತಾ ಇರೋದು. ಅಲ್ಲಿ ಕಮ್ಮಿ ಮಾಡಿ ಇಲ್ಲೂ ಕಮ್ಮಿ ಆಗುತ್ತೆ. ಅದನ್ನ ನಿಗದಿಪಡಿಸೋದು ಯಾರ ಕೈನಲ್ಲಿದೆ? ಕೇಂದ್ರ ಸರ್ಕಾರದ ಕೈನಲ್ಲಿದೆಯಾ, ರಾಜ್ಯ ಸರ್ಕಾರದ ಕೈನಲ್ಲಿದೆಯಾ? ಇದು ಕಾಮನ್ ಸೆನ್ಸ್ ಅಲ್ವಾ? ಸರ್ಕಾರ ಏನೇ ಸಮರ್ಥಿಸಿಕೊಂಡ್ರು ದರ ಏರಿಕೆ ಬಿಸಿ ಜನಸಾಮಾನ್ಯರಿಗೆ ತಡ್ತಾ ಇದೆ. ಗ್ಯಾರಂಟಿ ಕೊಟ್ಟ ಸರ್ಕಾರ ಗಾಯದ ಮೇಲೆ ಬರೆ ಹಾಕ್ತಿದೆ. ಬದುಕೋದು ಹೇಗೆ ಅಂತ ಜನ ಪ್ರಶ್ನಿಸ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.